ಸಲಾರಲ್ಲಿ ಒಂದು ಬರುತ್ತೆ ಇದೇ ವಿಷಯ, ಸೇಮ್ ಕಾಟೇರಮ್ಮನ ವಿಷಯ ಬರುತ್ತೆ. ಆ ಕಾಲಘಟ್ಟದ ಸುಧಾ, ಮಂಗಳ, ಪ್ರಜಾಮಾತ ಎಲ್ಲರಿಗೂ ಹುಡುಕಿದೀವಿ ಅದ್ರ ಬಗ್ಗೆ. ನಂತರದ ಇದು ಬಾರಿ ಚೆನ್ನಾಗಿದೆ, ಅವನ್ನ ಗುಂಡಿಟ್ಟು ಹೊಡೆದು ಬಿಡ್ತಾರೆ. ಇನ್ನೇನ್ ನನ್ ಮಾವಿನ ತಪ್ಪು ಇವನಿಗೆ ಕೊಡ್ಬೇಕು ಅನ್ನತ್ರ ಮಾತ್ರ. ಅಂಕಲ್ ಆತರ ಅಲ್ಕ ಕೆಲಸ ಮಾಡಿರ್ತಾನೆ. ಅಂಕಲ್ ಏನ್ ಒಳ್ಳೆಯವನಲ್ಲ. 9 ತಿಂಗಳು ಆದ್ಮೇಲೆ ಡಾಕ್ಟರ್ ಒಂದ್ ಡೇಟ್ ಕೊಡ್ತಾನೆ, ಆ ಡೇಟ್ಗೆ ಡೆಲಿವರಿ ಆಗ್ಬಿಡ್ಬೇಕು. ಇಲ್ಲ ಕಷ್ಟ, ಅಮ್ಮನ್ಗೂ ಕಷ್ಟ, ಮಗುಗೂ ಕಷ್ಟ. ಇದರಲ್ಲಿ ನಿಮಗೆ ರಾಮ್ ಗೋಪಾಲ್ ವರ್ಮಾ ಅಂದ್ರೆ ತುಂಬಾ ಕೆಲವೊಂದ್ಸತಿ ನಮ್ಮ ತಪ್ಪುಗಳು ಅಲ್ದೇ ಇರೋದನ್ನು ತಪ್ಪುಗಳಾಗಿ ನಾವೇ ಶಿಕ್ಷೆ ಅನುಭವಿಸ್ಬೇಕು. ಗುರುಗಳೇ, ಅಂತ ಸುಂದರಿನ ಎತ್ಕೊಂಡು ಬಿಟ್ರಲ್ವಾ, ಅವಾಗ ಇವ್ರು ಹೇಳ್ತಾರೆ, ನಾನು ಅವಳನ್ನ ಅಲ್ಲೇ ಬಿಟ್ಟೆ, ನೀನ್ ಯಾಕೆ ಇಲ್ಲವರೆಗೂ ತಗೊಂಡು. ಮನಶ್ರೀ ಮಗಳ ಪಾತ್ರ ಹೇಗಿದೆ, ಹೇಗೆ ಬಯಸಿದ್ದಾರೆ ಅವರು? ಹಳ್ಳಿಗೆ ಒಂದು ಸ್ವಲ್ಪ ಓದ್ಕೊಂಡಿರುವಂತ ಹುಡುಗಿ ಪ್ರಭಾವತಿ, ಪ್ರಭಾವ ಇರುವ ಪಾತ್ರ. ಬಟ್ ಆ ಹುಡುಗಿ ಅಷ್ಟು ದೊಡ್ಡ ಮನೆ ಹುಡುಗಿ ಅಂದ್ರೆ ಅವರಪ್ಪ ಈ ಹುಡುಗಿ ಹುಟ್ಟಿದಾಗ್ಲೇ ಕೋಟೆ ನಿರ್ಮಾಪಕ. ಅಮ್ಮ ನೋಡಿದ್ರೆ 10 ವರ್ಷ ಬೆಳ್ಳಿ ತೆರೆನ ಅಲಂಕರಿಸಿದಂತ ರಾಣಿ. ಯಾವುದೇ ಅಮ್ಮು ಬಿಮ್ಮು ಇಲ್ಲ ಸರ್ ಆ ಹುಡುಗಿಗೆ. ಕಲ್ತ್ಲು. ಧನಂಜಯ ಅಂತ ಒಬ್ರು ನಾಟಕ ತರಬೇತಿ ಕೊಡೋರು, ಅವ್ರ ಮನೆಗೆ ಹೋಗೋರು. ಆ ಹುಡುಗಿ ಶ್ರದ್ಧೆಯಿಂದ ಕಲ್ತಿದ್ದಾಳೆ. ಮತ್ತೆ ಅದೊಂದು ಹಸಿವಿದೆ, ನಾನೇನು ಮಾಡ್ಬೇಕು ಅಂತ. ಅವ್ರ ಅಮ್ಮನ ಸರ್ ಯಾವತ್ತಿಗೂ ನಿಮಗೆ ಶೂಟಿಂಗ್ ವರ್ಗೂನೆ, ಆ ಸಿನಿಮಾ ಸ್ಟಾರ್ಟ್ ಆಗೋವರ್ಗುನೆ ಅವ್ರ ಮಗಳು, ಇವ್ರ ಮಗಳು, ಇವ್ರ ಮಗ, ಅವ್ರ ಮಗ ಅಂತ. ಇಲ್ಲಿ ಬಂದ್ಮೇಲೆ ನೀನ್ ಕಲಾವಿದನಾಗ್ಲೇಬೇಕು, ನೀನ್ ನಟಿಸ್ಲೇಬೇಕು, ನಿರ್ದೇಶಕರಿಗೆ ಒಪ್ಪಿಸ್ಲೇಬೇಕು, ನಿರ್ದೇಶಕರು ಅದನ್ನ ಜನಕ್ಕೆ ಒಪ್ಪಿಸ್ಲೇಬೇಕು. ಅದು ಚೆನ್ನಾಗಿ ಮಾಡಿದ್ದಾರೆ ಸರ್. ಓಕೆ, ದರ್ಶನ್ ಸರ್ ಇದಕ್ಕೆ ಕಾಟೇರ ಅಂತ ಯಾಕೆ ಹೆಸರು? ಅವ್ರ ಹೆಸರ ಅಲ್ಲ ಸರ್? ಕಾಟೇರ ಕಾರಣ ಆಗಕ್ಕೆ 2 ರೀಸನ್ ಇದೆ. ಅದು ದರ್ಶನ್ ಸರ್ ಫ್ಯಾನ್ ಅಂದ್ರೆ ಅವರ ಅಭಿಮಾನಿ, ಸ್ನೇಹಿತ. ಅವರು ಒಬ್ರಲ್ಲಿ ಕಾಟಿ ಅಂತ ಒಬ್ರಿದ್ರು. ಅವ್ರು ಒಂದಿನ ಸ್ಟೇಜ್ ಮೇಲೂ ಪರಿಚಯ ಮಾಡಿಸಿದ್ರು. ಇವನ ಹೆಸರು ಕಾಟಿ, ನನಗೆ ಹಂಗೆ ಕಾಟೇರ ಅಂತ ಹೊಳಿತು ಅಂತ. ಬಟ್ ನಾವು ಈ ಕಡೆ ಅದ್ರ ಬಗ್ಗೆ ಒಂದಷ್ಟು ಓದ್ತಾ ಇದ್ವಿ, ಒಂದು ಅಂಕಣಗಳು. ಆ ಕಾಲಘಟ್ಟದ ಸುಧಾ, ಮಂಗಳ, ಪ್ರಜಾಮಾತ ಎಲ್ಲರಿಗೂ ಹುಡುಕಿದೀವಿ ಅದ್ರ ಬಗ್ಗೆ. ಸೊ ಅಲ್ಲಿ ಓದವಾಗ ನಮ್ಗೆ ಸಿಕ್ಕಿದ್ದು ಈ ಕಾಟೇರಮ್ಮ, ಗಂಗಮ್ಮ, ಜಲಗೇದ್ರಮ್ಮ, ಹಿಂಗೆ ಗ್ರಾಮ ದೇವತೆಗಳಿರು. ಆ ಊರುಗಳವ್ರು ಏನ್ ಮಾಡೋರು ಆ ಕಾಲದಲ್ಲಿ, ಏನಾದ್ರೂ ಒಂದು ಹರಕೆ ಕಟ್ಕೊಂಡವ್ರು. ಒಂದು ನನಗ್ ಮಕ್ಕಳಾಗದೆ ಇರೋರು, ನನಗ್ ಮಕ್ಕಳಾದ್ರೆ ನಿನ್ ಹೆಸರಿಟ್ಕೋತೀನಮ್ಮ, ನಾನು ಈ ಸತಿ ಬೆಳೆ ಚೆನ್ನಾಗ್ ಬಂದ್ರೆ ನಿನ್ನ ಹೆಸರಲ್ಲಿ ಒಂದು 25 kg ಅನ್ನದಾನ ಮಾಡಿಸ್ತೀನಿ, ಹಿಂಗೆಲ್ಲ ಇದು ಹರಕೆ ಕಟ್ಕೊಂಡ್ರು. ಸೊ ಹಂಗ ಹರಕೆ ಕಟ್ಕೊಂಡು ಜನ್ಮಿಸಿದವನೇ ಕಾಟೇರ. ಕಾಟೇರಮ್ಮನ ಕೃಪೆಯಿಂದ ಜನ್ಮಿಸಿದವನು ಕಾಟೇರ ಅಂತ ನಾವು ಪೊಯಿಟಿಕ್ ಆಗಿ ಹಿಂಗ್ ಬಂದ್ವಿ, ಅವ್ರು ಮಾಸಾಗ ಹಂಗ್ ಬಂದ್ರು. ಓಕೆ, ಬಟ್ ಇದು ಸಲಾರಲ್ಲಿ ಒಂದು ಬರುತ್ತೆ ಇದೇ ವಿಷಯ, ಸೇಮ್ ಕಾಟೇರಮ್ಮನ ವಿಷಯ ಬರುತ್ತೆ. ಕಾಟೇರಮ್ಮ ದೇವಿಯ ವಿಷಯ ನೀವು ನೋಡಿದ್ರಾ? ಹೌದು. ಇಲ್ಲ, ನಾನ್ ನೋಡ್ಲಿಲ್ಲ, ಬಟ್ ಇದೆ ಕಾಟೇರಮ್ಮ ಅನ್ನೋದು. ಅದೇ ಸರ್, ಜಲಗೇದ್ರಮ್ಮ ಇದ್ರು, ಗಂಗಮ್ಮ ಇದ್ರು. ಈ ಗ್ರಾಮ ದೇವತೆಗಳು, ನಮ್ ದೇಶನೇ ಗ್ರಾಮಗಳ ದೇಶ ಆಗಿರೋದ್ರಿಂದ ಪ್ರತಿ ಊರಲ್ಲೂ ಒಂದೊಂದು ಹಳ್ಳಿಗೆ ಹೆಸರಿಟ್ಟಿರ್ತಾರೆ. ಈಗ್ಲೂ ಅಟ್ಟಿ ಲಕ್ಕಮ್ಮ ಎಲ್ಲ ಇತ್ತು. ಓಕೆ, ಈಗ ದರ್ಶನ್ ಸಾರಿಗೆ ಡೈಲಾಗ್ ಬರುವಾಗ ನಿಮಗೆ ಇರುವ ಚಾಲೆಂಜಸ್ ಏನ್ ಫೇಸ್ ಮಾಡಿದ್ರೆ? ಸರ್ ಯಾವಾಗ್ಲೂ ನಾನ್ ಹೇಳೋದದೇ, ಪಾತ್ರಕ್ಕೆ ಬರೆದು ಬಿಟ್ರೆ ಆ ಚಾಲೆಂಜಸ್ ಬರಲ್ಲ. ನಿಮ್ ದರ್ಶನ್ ಸಾರ್ ಕೂಡ ಅವರು ಸೆಟ್ ಬಂದಾಗ ಅವರು ಚಾಲೆಂಜಿಂಗ್ ಸ್ಟಾರ್ ಅನ್ನೋದನ್ನ ತಲೆಯಿಂದ ತೆಗೆದುಬಿಟ್ಟು ಕಾಟೇರ್ನಾಗ್ ಬರ್ತಾರೆ. ಸೊ ಅಂತ ದೊಡ್ಡ ಸ್ಟಾರೇ ಕಾಟೇರ್ನಾಗ್ ಬರೋವಾಗ ನಾನ್ ಯಾಕೆ ಆ ಸ್ಟಾರು ಅದು ಇದು ಅನ್ಕೊಂಡ್ ಬರಿಬೇಕು, ಕಾಟೇರ್ನಿಗೆ ಬರೆದು ಬಿಡ್ಬೇಕು. ಆವಾಗ ಜನಗಳಿಗೆ ಅವ್ರು ಯಾವತ್ತೂ ಕಾಟೇರ. ಅವ್ರಿಗೆ ಏನ್ ಬೇಕೋ ಚಾಲೆಂಜಿಂಗ್ ಸ್ಟಾರ್ಗೆ ಆ ಒಂದು ಇದಕ್ಕೇನ್ ಬೇಕೋ ಆ ಸಾಹಸ, ಅದೊಂದು ರೋಚಕ ಇದು ಅಭಿನಯ, ಸಂಭಾಷಣೆ, ಅದೆಲ್ಲ ಮೆರುಗಿದ್ದೇ ಇರುತ್ತೆ. ಅದನ್ನ ಆ ರಾಜನ್ಗೆ ಏನು ಕಟ್ಟಬೇಕೋ ಅದ್ ಕಟ್ಟೆ ಕಟ್ತೀವಿ. ಬಟ್ ಇವಾಗ ಯಾವಾಗ್ಲೂ ಆ ಪಾತ್ರ ಮಾತಾಡಿದ್ರೆ ಅಭಿಮಾನಿಗಳಿಗೆ ಆ ಚೌಕಟ್ಟಲ್ಲೇ ಇರ್ತಾರೆ. ಈಚೆ ಹೋದ್ಮೇಲೆ ಆ ತೆಂಗಿನಕಾಯಿ ಹೊಡಿಯೋದು, ಹಾರ ಹಾಕೋದು, ಹಾಲಾಭಿಷೇಕ ಅದು ಇದ್ದಿದೆ, ಅದು ಸಂಭ್ರಮ ಸಖತ್ತಾಗಿರುತ್ತೆ. ಬಟ್ ಈ ಪಾತ್ರ ಅವ್ರಿಗೆ ನಾಟ್ಬೇಕು. ನೀವು ನಟರನ್ನ ತಲೆಗಿಟ್ಕೊಂಡು ಸಂಭಾಷಣೆ ಬರೆಯಲ್ಲ? ಬರೀಬಾರ್ದು ಸರ್. ಈಗ ACP ಶಿವ ಅಂತ ಬರಿತೀವಿ ಟಗರುಲಿ,
ಇವನ್ ಯಾರೋ ರೌಡಿ ಬಾಯಿಗೆ ಬಂದಂಗೆ ಬೈತಾನೆ. ನಾವ್ ಅಲ್ಲಿ ಶಿವಣ್ಣನ್ ಕರ್ಕೊಂಡ್ ಬಂದ್ಬಿಟ್ಟಾಗ ಈ ರೌಡಿ ಶಿವಣ್ಣನ್ ಬೈಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಅವ್ರನ್ನೆಲ್ಲ ನೋಡಿ ಬೆಳೆದಿರೋರು. ಸೊ ಆ ಪಾತ್ರ ಅಂತ ಅಂದ್ಬಿಟ್ಟಾಗ ಇವನ್ ಬೈಬೋದು. ಆಮೇಲೆ ಅದು ಬೈದಾದ್ಮೇಲೆ ನಂತರದ ಇದು ಬಾರಿ ಚೆನ್ನಾಗಿದೆ, ಅವನ್ನ ಗುಂಡಿಟ್ಟು ಹೊಡೆದು ಬಿಡ್ತಾರೆ. ಸೊ ಆ ಒಂದು ಕೋಪ ಆಕ್ರೋಶ ಬರ್ಬೇಕು ಅಂದ್ರೆ ಇವನೇನು ಅನ್ಬೇಕು, ಇವನ್ ಏನ್ ಸಾರ್ ನಮ್ಮನ್ನ ಬಿಟ್ಬಿಡಿ ಸರ್ ಅಂದ್ರೆ ಶಿವಣ್ಣ ಹೊಡೆಯೋದ್ರಲ್ಲಿ ತಪ್ಪಿದೆ. ಅವ್ನ ಪಾಪ ರಿಕ್ವೆಸ್ಟ್ ಮಾಡ್ಕೋತಾನೆ ಯಾಕೆ ಹೊಡೆದ್ರೆ. ಸೊ ಹಾಗೆ ಅಲ್ಲಿಗೆ ಸರಿ ಮಾಡ್ಬೇಕು, ಸರ್ ಮಾಡ್ಬೇಕು ಸರ್. ಓಕೆ. ಈಗ ನೀವು ಡೈಲಾಗ್ ಬರೆಯೋದಕ್ಕೆ ಒಂದು ರಿಸರ್ಚ್ ಪ್ರೊಸೆಸ್ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಡೈಲಾಗ್ ರೈಟರ್ಗೆ? ತುಂಬಾ ಮುಖ್ಯ ಸರ್. ಯಾವ ನಮಗ್ ಗೊತ್ತಿರೋ ಪಾತ್ರಗಳು, ನಮ್ಗೆ ನಮ್ ಜೊತೆ ಇರೋ ಪಾತ್ರಗಳು, ನಾವು ನೋಡಿರೋ ಪಾತ್ರಗಳನ್ನಾದ್ರೆ ಯಾವ್ದು ರಿಸರ್ಚ್ ಬೇಕಾಗಿಲ್ಲ. ಬಟ್ ಈ ನಿರ್ದೇಶಕರು ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡು ಅವರು ಆ ಕತೆಗೆ ಎಷ್ಟು ಶ್ರಮ ವಹಿಸಿರ್ತಾರೆ, ಅವ್ರದ್ ಕನಸದು. ಅವ್ರು ಅದನ್ನ ನನ್ಸ್ ಮಾಡ್ಬೇಕು ಅಂದ್ಬಿಟ್ಟು ಒಂದು ನಿರ್ಮಾಪಕರನ್ನ ಹಿಡಿದು ತಾರಾಗಣ ಕಟ್ಟಿ ಒಂದು ಇದು ಮಾಡಿದಾಗ ನಾವು ಸಂಭಾಷಣೆಕಾರರಾಗಿ ಹೋಗೋರು ಅವ್ರ ಕನಸಿಗೆ ಅವರ ಕತೆಗೆ ಪೂರಕವಾಗಿ ಬರಿಬೇಕು ಅಂದ್ರೆ ಒಂದ್ ಸ್ವಲ್ಪ ತಾಲೀಮ್ ಮಾಡ್ಲೇಬೇಕು, ಒಂದ್ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೋಬೇಕು ಆ ಪಾತ್ರ. ಆವಾಗ ನಿಮ್ಗೆ ಹೊಸ ವಿಷಯಗಳು ಸಿಗುತ್ತೆ. ಇವಾಗ ಒಬ್ಬ ಮೆಡಿಕಲ್ ಡಾಕ್ಟ್ರು ಪಾತ್ರ ಅಂತ ಹೇಳಿದಾಗ ನಾವು ಆ ಒಂದು ಇದನ್ನ ಬರೆಯಕ್ ಸಾಧ್ಯನೇ ಇಲ್ಲ. ಅವ್ರ ಮೆಡಿಕಲ್ ಟರ್ಮ್ಸ್ ಆಗಿರ್ಲಿ, ಅವರು ಇದ್ರ ಮಾತಾಡೋದು, ಅವ್ರ ಉಚ್ಚಾರಣೆ ನಮ್ಗೆ ಬರಲ್ಲ. ಆವಾಗ ನಾವು ನಮ್ಮ ಸ್ನೇಹಿತರ ವಲಯದಲ್ಲೋ ಎಲ್ಲಾದ್ರೂ ಡಾಕ್ಟರ್ನ ಒಂದ್ ಸ್ವಲ್ಪ ಮಾತಾಡ್ಸ್ಕೊಂಡ್ರೆ ಅದೊಂದ್ ಸ್ವಲ್ಪ ಸಿಗುತ್ತೆ. ಈ ಡೈಲಾಗ್ ರೈಟಿಂಗ್ ಪ್ರೋಸೆಸ್ ಹೆಂಗ್ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಡೈರೆಕ್ಟ್ ಮೀಟ್ ಮಾಡ್ತೀರಿ, ಆಮೇಲೆ ಏನಾಗುತ್ತೆ ಅದು ಹೇಳ್ಬೋದು ಸ್ವಲ್ಪ ಪ್ರೋಸೆಸ್. ಅದು ಅವರೊಂದು ಯಾವಾಗ್ಲೂ ಅವ್ರ ಕತೆ ಸಿದ್ಧ ಮಾಡ್ಕೊಂಡ್ಬಿಟ್ಟು ಹೋದ್ಮೇಲೆ ಅದು ಡೈಲಾಗ್ ಬರೆಯಕ್ ಶುರು ಮಾಡಿದಾಗ ಎಲ್ಲೋ ಒಂದು ಕನೆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಅವರು ಥಾಟ್ ಪ್ರೋಸೆಸ್ ಇಂದಾನೆ ಹೋಗ್ಬೇಕು. ಈಗ ನಾವು ಈ ಕಡೆ ಕೋಲಾರ ಭಾಗದ ಜನ ಆಗಿರೋದ್ರಿಂದ ಒಂದು ಮಾವಿನ ತೋಟ ಇದ್ರೆ ಆ ಮಾವು ಸೀಸನ್ ಬರಕ್ ಮುಂಚೆನೆ ಹೋಗ್ಬಿಟ್ಟು ಆ ತೋಟದವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತಾರೆ. ಮಾತಾಡ್ಕೊಂಡು ಇನ್ನೇನ್ ನನ್ ಮಾವಿನ ತೋಟ ಇವನಿಗೆ ಕೊಡ್ಬೇಕು ಅನ್ನೋ ಹತ್ರ ಅದು ಕಾಯಿ ಬಿಟ್ಟು ಮೂಟೆಗಳು ತುಂಬಾ ಹೋಗ್ಲು ಇವನ ಜೊತೆ ಇವನೇ ಇದಾನಲ್ಲ. ಸೊ ಹಂಗೆ ಅವ್ರ ಥಾಟ್ ಪ್ರೋಸೆಸ್ ಬಂದಾಗ ಒಂದು ಫ್ರೆಂಡ್ಶಿಪ್ ಬೇಕು ಸರ್. ಒಂದು ಅಟ್ಲೀಸ್ಟ್ ಒಂದು 15-20 ದಿನ ಆದ್ರೂ ಅವ್ರ ಜೊತೆ ಟ್ರಾವೆಲ್ ಮಾಡ್ಬೇಕು. ಅವಾಗ ನಿರ್ದೇಶಕರ ಮನ್ಸಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಆನ್ ಟೇಬಲ್ ಹೋಗ್ಬಿಟ್ಟು ನಾನು ಕತೆ ಕೊಡ್ತೀನಿ ಸಂಭಾಷಣೆ ಕೊಡು ಅಂದ್ರೆ ಅದು ಪಕ್ಕ ಇವ್ರಿಗೆ ಇಷ್ಟೇ ಬೇಕು, ನಾನು ಅಷ್ಟೇ ಕೊಡ್ಬೇಕು ಅನ್ನೋದಾಗುತ್ತೆ. ಅವ್ರು ಹೆಂಗೆ ಆ ಕಥೆನ ಹೆಂಗ್ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಒಂದ್ ಸ್ವಲ್ಪ ಏನೇನಾಯ್ತು, ನಾನು ಅವ್ರ ಜೊತೆ ಹೆಂಗ್ ಟ್ರಾವೆಲ್ ಮಾಡುವಾಗ ನನಗೆ ಸಂಭಾಷಣೆಗೆ ಈಸಿ ಆಗುತ್ತೆ. ಹಿಂಗ್ ಸ್ಟಾರ್ಟ್ ಮಾಡ್ತಾರೆ, ಸ್ಕ್ರಾಚ್ ಇಂದ ಶುರು ಮಾಡ್ಬೇಕು. ನಿಮಗೆ ಸಂಭಾಷಣೆ ಬರೆಯೋದಕ್ಕೆ ಒಂದು ಲಕ್ಕಿ ಪ್ಲೇಸ್ ಆತರ ಇದೆಯಾ? ಅಲ್ಲ ಎಲ್ಲೂ ಬರೀತೀರಾ? ಇಲ್ಲ, ಅದ ಪ್ಲೇಸ್ ಏನಿಲ್ಲ ಸರ್. ಅಂದ್ರೆ ಕೆಲವರು ಕಾಡ್ಗೆ ಹೋಗಿ ಬರೀತಾರೆ, ಆತರ ಎಲ್ಲ ಇದೆಯಲ್ಲ? ಇದೆ, ಬಟ್ ಅಷ್ಟು ಬಿಡು ಕೊಡಲ್ಲ ಅವರು. ಅವ್ರ ಪ್ಲೇಸ್ಗೆ ಹೋಗೋದು, ಅವ್ರ ಜೊತೆ ಮಾತಾಡ್ಕೊಳೋದ್ರಲ್ಲೇ ನನ್ಗೊಂದಷ್ಟು ಐಡಿಯಾಸ್ ಬಂದ್ಬಿಡುತ್ತೆ, ಒಂದ್ ಗ್ರಿಪ್ ಸಿಗುತ್ತೆ. ಫಸ್ಟ್ ನಾನು ಯೋಚನೆ ಮಾಡೋದು ಈ ಕತೆಗೆ ನಾನು ಬರೀಬೋದ ಅಂತ. ಈಗ ನನಗೆ ಹಾರರ್ ಸಿನಿಮಾ, ಥ್ರಿಲ್ಲರ್ ಸಿನಿಮಾ ಬರೆಯಕ್ ಬರಲ್ಲ. ಆಕ್ಷನ್ ಸಿನಿಮಾ ಬರೀತೀನಿ, ಮಾಫಿಯಾ ಸಿನಿಮಾ ಬರೀತೀನಿ, ಗುರು ಶಿಷ್ಯರು ತರದ್ದು ಒಂದು ಸಿನಿಮಾ ಬರೀತೀನಿ. ಅಂದ್ರೆ ಅನುಭವ, ಗುರು ಶಿಷ್ಯರ ಮಧ್ಯೆ ಇದ್ದಿದ್ದು, ಖೋಖೋ ಆಟ, ಗ್ರಾಮೀಣ ಭಾಗದ್ದು, ಅಯೋಗ್ಯ ಬರ್ದಾಗ, ಈ ತರದ್ ಬರ್ತೀನಿ. ಸ್ವಲ್ಪ ಥ್ರಿಲ್ಲರ್ ಕಷ್ಟ. ಯಾಕೆ ಕಷ್ಟ? ಹಾರರ್ ಥ್ರಿಲ್ಲರ್ ಯಾಕೆ ಕಷ್ಟ? ಹಾರರ್ ಥ್ರಿಲ್ಲರ್ ಅಲ್ಲಿ ಸಂಭಾಷಣೆಗೆ ಅಷ್ಟು ಜಾಗ ಇರಲ್ಲ. ಮ್ಯೂಸಿಕ್, ಎಕ್ಸ್ಪ್ರೆಷನ್ಸ್ ಅದ್ರ ಜಾಸ್ತಿ ಇರುತ್ತೆ. ಇದು ಆದ್ರೆ ಸಂಭಾಷಣೆಗೆ ಜಾಗ ಇದೆ. ಕೆಲವೊಂದ್ಸಲ ನೀವು ಹೀರೋಗಳಿಗೆ ಒಂದು ಎಕ್ಸ್ಟ್ರಾ ಬಿಲ್ಡಪ್ ಡೈಲಾಗ್ಗಳು ಬರೀತೀರಿ, ಅದು ನಿಮಗೆ ಜಾಸ್ತಿ ಅನ್ಸಲ್ಲ? ಇಷ್ಟು ಬರೆದ್ಬಿಟ್ಟು ಅಂತ ಅನ್ಸಿದ್ಯಾ? ಅವರ ಏನಿದೆ ಅದಕ್ಕಿಂತ ಜಾಸ್ತಿ ಬರೆದ್ಬಿಟ್ಟು ಅದು ಬರೆಯೋವಾಗ ಅನ್ಸಲ್ಲ ಸರ್, ಬಟ್ ಅವರು ಕೂರ್ಸ್ಕೋಬೇಕು. ಯಾವಾಗ್ಲೂ ಚಿನ್ನ ಒಂದು ಕೊಡ್ತೀವಿ, ಅದು ವೇಸ್ಟೇಜ್ ಹೋಗೇ ಹೋಗ್ಬೇಕು. ಅದು ವೇಸ್ಟೇಜ್ ಹೋಗ್ಬೇಕು. ಆಕ್ಚುಲಿ ನಾವು ಜಾಸ್ತಿನೇ ಕೊಡ್ತೀವಿ, ಡೈರೆಕ್ಟರ್ ಕೇಳ್ತಾರೆ, ಬಟ್ ಅಲ್ಲಿ ನೀವು ಆ ಸೀನ್ಗೆ ಕೂರಿಸ್ಕೊಂಡ್ಬಿಟ್ಟಾಗ ನೀಟಾಗಿ ಕೂರುತ್ತೆ. ಬಟ್ ತುಂಬಾನು ಹಾಕ್ಬಿಟ್ಟಾಗ ನೋಡಿದ್ರಿಗೆ ನಮಗೂ ಅನ್ಸುತ್ತೆ ನಾವು ಅನ್ಕೊಂಡಿದ್ದಕ್ಕೆ ಜಾಸ್ತಿ ಬರೆದ್ಬಿಟ್ಟು ಅದೊಂದೊಂದ್ಸತಿ ಸ್ಪಿನ್ ಆಗುತ್ತೆ. ಈಗ ನಾವೊಂದ್ ಬಾಲ್ ಚೆನ್ನಾಗಿ ಹಾಕ್ಬೇಕು ಅಂತ ಹೋಗ್ತೀವಿ, ನಾವು ಅನ್ಕೊಂಡಿರೋ ಬಾಲೇ ಸ್ಪಿನ್ ಆಗ್ಬಿಡುತ್ತೆ, ಅದು ಪಿಚ್ ಮೇಲೆ ಬಿದ್ದೋ
ಇಲ್ಲ ಅಲ್ಲೇನೋ ಒಂದ್ ಸಣ್ಣ ಕಲ್ಲಿದ್ದ ಸ್ಪಿನ್ ಆಗ್ಬಿಡುತ್ತೆ, ಏನ್ ಹೇಳಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಆಮೇಲೆ ಕೆಲವು ಸ್ಟಾರ್ ವರ್ಗಳಾಗತ್ತೆ ಡೈಲಾಗ್ ಮೂಲಕನೇ. ಅಂದ್ರೆ ಅಭಿಮಾನಿಗಳು ಹೇಳ್ತಾರೆ ಅವರಿಗೆ ಟಾಂಟ್ ಕೊಟ್ರು ಡೈಲಾಗ್ ಅಲ್ಲಿ, ಇವ್ರಿಗೆ ಈಗ ಟಾಂಟ್ ಕೊಟ್ರು ಅಂತ. ಅದು ಸ್ಟಾರ್ಗಳು ನಿಮಗೆ ಹೇಳ್ತಾರಲ್ಲ, ನೀವೇ ಬರೆಯೋದು? ನಾನಂತೂ ಬರ್ದಿಲ್ಲ ಸರ್, ಇದುವರೆಗೂ ಬರ್ದಿಲ್ಲ. ಯಾಕಂದ್ರೆ ಅದು ನಮ್ಗೆ ಬೇಕಿಲ್ಲ. ನಾವು ಈಗ ನಮ್ಗೆ ಎಲ್ರು ಸ್ಟಾರ್ಗಳು, ನಾವ್ ಯಾವಾಗ್ಲೂ ಹೇಳ್ತೀವಿ. ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಸರ್ ಎಲ್ಲರದು. ಅದು ಎಲ್ಲೋ ಸಿಕ್ಕಿದಾಗ ಅವರು ಮಾತಾಡ್ಕೋತಾರೆ, ಇದ್ ಮಾಡ್ತಾರೆ. ನಾವು ಅವ್ರನ್ನ ಯಾವಾಗ್ಲೂ, ನಾನೊಂದ್ ಯಾವ್ದೋ ಇಂಟರ್ವ್ಯೂ ಹೇಳಿದ್ದೆ, ಯಾವಾಗ್ಲೂ ನಮ್ ನಾಯಕ ರಾಜನ್ ತರ ಅವ್ರು ಆಲ್ರೆಡಿ ಕಿರೀಟ ಇಟ್ಕೊಂಡಿರ್ತಾರೆ. ನಾವು ಸಂಭಾಷಣೆ ಅಂದಾಗ ಅದಕ್ಕೊಂದು ನವಿಲ್ಗಿರಿ ಸಿಕ್ಸುವಂತ ಕೆಲಸ ಮಾಡ್ಬೇಕು. ಈ ಸಿಕ್ಸಕ್ ಹೋಗ್ಬಿಟ್ಟು ಆ ಕಿರೀಟ ಬೀಳಿಸ್ಬಾರ್ದು. ಅದು ಕಿರೀಟನೇ ಬೀಳಿಸ್ದಂಗ ಆಗ್ಬಿಡುತ್ತೆ, ನವಿಲ್ಗಿರಿ ಕೈಲಿರುತ್ತೆ ಅಷ್ಟೇ. ಅದ್ರಲ್ಲಿ ಒಂದು ಇದು ಬರುತ್ತೆ ನೋಡಿ, ಅದು ಟಗರ್ಲಿ ಒಂದು ಡೈಲಾಗ್ ಬರುತ್ತೆ, ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಒಂದು ಡೈಲಾಗ್ ಬರುತ್ತೆ. ಅಂಕಲ್ನ ಹೊಡಿತೀನಿ ಸುಬ್ಬಿ. ಇಂಥ ಡೈಲಾಗ್ಗಳು ಯೂತ್ಸ್ ನೋಡಿದಾಗ, ಸ್ಟಾರ್ ಬಾಯಲ್ಲಿ ಹೇಳಿದಾಗ, ಈ ಡಾಲಿ ಬಾಯಲ್ಲಿ ಹೇಳಿದಾಗ ಅಲ್ಲಿ ದರ್ಶನ್ ಅವರ ಅವ್ರ ಅಭಿಮಾನಿಗಳು ಅದನ್ನ ನೆಗೆಟಿವ್ ಆಗಿ ತಗೊಳಲ್ವಾ ಅಂತ, ಅದು ನಿಮ್ ಜವಾಬ್ದಾರಿ ಅಲ್ವಾ ಅಂತ? ಸರ್ 100% ಜವಾಬ್ದಾರಿನೇ. ಬಟ್ ಯಾವಾಗ್ಲೂ ಅದೊಂದು ಜನ ಎಕ್ಸ್ಪೆಕ್ಟ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಸರ್ ಅನಿಮಲ್ ಅನ್ನೋ ಸಿನಿಮಾ ಬರುತ್ತೆ, ಅದ್ರಲ್ಲಿ ಕ್ರೌರ್ಯ ತುಂಬಿದೆ, ಅದರಲ್ಲಿ ಒಬ್ಬ ಮನುಷ್ಯನ ಒಳಗಿರುವ ಪ್ರಾಣಿನ ಅನಾವರಣ ಮಾಡ್ತಾರೆ. ಅವನ್ ಇನ್ನೊಂದು ಸಿನಿಮಾ ಬರುತ್ತೆ, ಒಬ್ಬ ತುಂಬಾ ಒಳ್ಳೆ ಯುವಕನ ಪಾತ್ರ, ಅದು ಸಮಾಜಕ್ಕೆ ಮಾರ್ಗದರ್ಶಕನಾಗುವಂತ ಪಾತ್ರ, ಸಮಾಜಕ್ಕೆ ಏನೋ ಸಂದೇಶ ಕೊಡುವಂತ ಪಾತ್ರ. ಇದೊಂದು 200 ಕೋಟಿಲಿ ತಯಾರಾಗಿದ್ರೆ ಇದು 100 ಕೋಟಿಲಿ ತಯಾರಾಗಿರುತ್ತೆ. ಬಟ್ ಎರಡೂ ಸಿನಿಮಾ ಬಂದಾಗ ಜನ ಸಿನಿಮಾನ್ ಬೈಕೊಂಡೇ ಅನಿಮಲ್ ನೋಡಿರ್ತಾರೆ. ಇದು ಚೆನ್ನಾಗಿದೆಯಂತೆ, ಇದನ್ನ ಯಾರು ನೋಡ್ತಾ ಇಲ್ವಂತೆ ಅಂತ ಹೇಳ್ಕೊಂಡೇ ಸುಮ್ಮನಾಗೋಗುತ್ತೆ. ಸೊ ಯಾವಾಗ್ಲೂ ಅದೊಂದು ಮಾಸ್ ಅಪೀಲ್ಗೆ ತುಂಬಾ ರೀಚ್ ಆಗುತ್ತೆ ಸರ್. ಬಟ್ ನೀವ್ ಹೇಳಿದ್ ತಪ್ಪೆ, ಐ ಮೀನ್ ನಾನ್ ಹೇಳಿದ್ ತಪ್ಪೆ ಆ ಮಾತು. ಬಟ್ ನಿರ್ದೇಶಕರು ಅದನ್ನ ಪರಾಮರ್ಶೆ ಮಾಡ್ತಾರೆ, ಇದನ್ನ ಹೇಳ್ಬಾರ್ದು. ಬಟ್ ಆ ಕ್ರೌರ್ಯ ಅಂಕಲ್ ಆತರ ಅಲ್ಕ ಕೆಲಸ ಮಾಡಿರ್ತಾನೆ, ಅಂಕಲ್ ಏನು ಒಳ್ಳೆಯವನಲ್ಲ. ಸೊ ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂದ್ರೆ ಅದ್ ಬೇಕು ಅಂತ, ಅದು ಅಲ್ಲಿಗೆ ನಮ್ಗೆ ಮೇಷ್ಟ್ರು ಪಾಠ ಮಾಡಿದಾಗ ನಾವು ಅವ್ರ ಪಾಠನ ತಗೊಂಡು ಹೋಗ್ಬೇಕು. ಈಗ ಒಂದು ಸಣ್ಣ ಮಾತಿದೆ, ಅದು ನನಗೆ ನನ್ನ ಸ್ನೇಹಿತರೊಬ್ರು ಹೇಳಿದ್ರು. ಒಂದು ಗುರುಕುಲ, ಆ ಗುರುಕುಲದಲ್ಲಿ ಒಂದು 15-20 ಜನ ಶಿಷ್ಯಂದ್ರು ಇರ್ತಾರೆ. ಗುರುಗಳು ಅವ್ರನ್ನೆಲ್ಲ ಕರ್ಕೊಂಡು ಒಂದು ವಿಹಾರ ಹೋಗಿರ್ತಾರೆ. ಆ ವಿಹಾರ ಹೋಗುವಾಗ ಬರೋವಾಗ ಆ ದಾರಿಯಲ್ಲಿ ಬರೋಲ್ಲ, ಇನ್ನೊಂದ್ ದಾರಿಯಲ್ಲಿ ಬಂದ್ಬಿಡ್ತಾರೆ. ಒಂದು ಹೊಳೆ, ಚಿಕ್ಕ ಹೊಳೆ ಇರುತ್ತೆ. ಬಟ್ ದಾಟಕ್ ಆಗಲ್ಲ, ಕಷ್ಟಪಟ್ಟು ದಾಟಬೇಕು. ಅಲ್ಲೊಂದು ತುಂಬಾ ಸುಂದರವಾಗಿರೋ ಯುವತಿ ನಿಂತಿರ್ತಾಳೆ. ತುಂಬಾ ಸುಂದರವಾಗಿರೋ ಯುವತಿ ಈ ಇವ್ರನ್ನ ಕೇಳಿ ಗುರುಗಳೇ ನನ್ನ ಅಲ್ಲವರೆಗೂ ದಾಟಿಸಿ, ಇವ್ರು 2 ಕೈಯಲ್ಲಿ ಆ ಸುಂದರಿನ ಎತ್ಕೊಂಡು ಆ ಹೊಳೆನ ದಾಟಿಸ್ತಾರೆ. ಬಿಟ್ಬಿಟ್ಟು ಹೋಗ್ತಾರೆ. ಇವರೆಲ್ಲ ಬರ್ತಾರೆ, ಗುರುಗಳು ಇವರೆಲ್ಲ. ಈ ಒಬ್ಬ ಶಿಷ್ಯ ಗುರುಗಳ ಹತ್ರನೇ ಆಪ್ತ. ಅವನು ಏನ್ ಸಾರ್, ಅದೇ ಅವ್ರ ಭಾಷೆಯಲ್ಲಿ ಏನ್ ಗುರುಗಳೇ ಅಂತ ಸುಂದರಿನ ಎತ್ಕೊಂಡು ಬಿಟ್ರಲ್ವಾ? ಅವಾಗ ಇವ್ರು ಹೇಳ್ತಾರೆ, ನಾನು ಅವಳನ್ನ ಅಲ್ಲೇ ಬಿಟ್ಟೆ, ನೀನ್ ಯಾಕೆ ಇಲ್ಲವರೆಗೂ ತಗೊಂಡ್ಬಂದ? ಸೊ ಹಂಗೆ ಸಿನಿಮಾದಲ್ಲಿ ನಾವು ಏನ್ ನೋಡ್ತೀವಿ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ಬೇಕು, ಒಳ್ಳೇದನ್ನ ಮಾತ್ರ ತಗೊಂಡು. ಸೊ ಮನರಂಜನೆಗೆ ಅಂತ ಮಾಡಿದ್ದು ಅಲ್ಲಿ ನಕ್ಕಿ ಅಲ್ಲಿ. ಬಟ್ ಆ ಸಿನಿಮಾದ ಒಳ್ಳೆ ತಿರುಳಿರುತ್ತಲ್ಲ, ಅದನ್ನ ಇವತ್ತಿಗೂ ಅಷ್ಟೇ ಒಳ್ಳೆ ಸಿನಿಮಾಗಳು ಯಾವತ್ತೂ ತಲೆಯಲ್ಲೇ ಕೂತಿರುತ್ತೆ. ಕೆಲವೊಂದು ಜೊಳ್ಳು ಅಲ್ಲಿ ನಕ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡ್ತೀವಿ. ನಿಮ್ಮ ಮಾತಿನ ಪ್ರಕಾರನೇ ನಾವು ತಲೆ ತುಂಬಿಸೆ ಕಳಿಸ್ಬೇಕು, ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಆಮೇಲೆ ಬೇರೆ ಭಾಷೆಯಲ್ಲಿ ಯಾವ್ದಾದ್ರು ಡೈಲಾಗ್ ಬರೆಯೋ ಅವಕಾಶ ಬಂದಿದೆ ನಿಮಗೆ? ಸರ್ ಬೇರೆ ಭಾಷೆಯಲ್ಲಿ ನಾನು ಬರೀಲಿಲ್ಲ. ಒಂದು ರಾಮ್ ಗೋಪಾಲ್ ವರ್ಮಾ ಅವರು ಭೈರವ ಗೀತ ಅಂತ ಸಿನಿಮಾ ಅವ್ರ ರೈಟರ್ ಬರ್ದಿದ್ರು ಆಲ್ರೆಡಿ. ನಾನು ಅದನ್ನ ತರ್ಜುಮೆ ಮಾಡ್ಕೊಡುವಂತ ಕೆಲಸ ಮಾಡಿದೆ ಕನ್ನಡಕ್ಕೆ. ಅದು ಏನಕ್ಕೆ ಮಾಡಿದೆ ಅಂದ್ರೆ, ನನಗೆ ರಾಮ್ ಗೋಪಾಲ್ ವರ್ಮಾ ಅಂದ್ರೆ ತುಂಬಾ ಖುಷಿ. ಅವ್ರ ಸತ್ಯ ಕಂಪನಿ ಆ ಸಿನಿಮಾಗಳನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿ ನಾನು ಸಿನಿಮಾಗೆ ಬರ್ಬೇಕು ಅಂತ ಅನ್ಕೊಂಡಿದ್ದು. ಸೊ ಅದೊಂದು ಕೆಲಸ ಮಾಡಿದ್ದೆ. ಅದು ನಾನು ಸ್ವಂತ ನನ್ನ ಸಂಭಾಷಣೆ ಅಲ್ಲ. ಬಾನದಾರಿಯಲ್ಲಿ ಬರೆಯೋದಕ್ಕೆ ಕಾರಣ ಪ್ರೀತಮ್ ಗುಬ್ಬಿ, ನನ್ನ
ತುಂಬಾ ವರ್ಷಗಳ ಒಡನಾಟ ಇದ್ದಂತ ಗೆಳೆಯ. ನನ್ನ ಗುರುಗೆ ಅವರು ತುಂಬಾ ಕ್ಲೋಸ್, ರಂಗನಾಥ್ಗೆ ತುಂಬಾ ಆಪ್ತರು. ಸೊ ಆ ವಿಷಯದಲ್ಲಿ ಬಾನದಾರಿಯಲ್ಲಿ ನನಗೆ ಗಣೇಶ್ ಸರ್ ಡೈಲಾಗ್ ಡೆಲಿವರಿ ಇಷ್ಟ. ಸೊ ಅದಕ್ಕೆ ಕೆಲಸ ಮಾಡಿದ್ದೆ. ಓಕೆ, ಈಗ ನಿಮ್ ಪ್ರಕಾರ ಬಾನದಾರಿ ನಿರೀಕ್ಷೆ ಮಟ್ಟದ ಇದು ಮಾಡಿಲ್ಲ. ನೀವು ಸಿನಿಮಾ ತಂಡದವರಾಗಿ ಅದಕ್ಕೇನು ಕಾರಣ ಹುಡುಕ್ತೀರಿ ನೀವು? ಸರ್, ತುಂಬಾ ಕಾರಣಗಳಿರುತ್ತೆ ಸರ್. ಯಾವತ್ತು ಒಂದು ಪ್ರಾಡಕ್ಟ್ ಸ್ಟೇಲ್ ಆಗ್ಬಾರ್ದು. ಇದು ಸಿದ್ಧ ಆದ್ಮೇಲೆ ಆ ಒಂದು ಬಿಸ್ನೆಸ್ ಏರಿಯಾಗೆ ಬಂದ್ಮೇಲೆ ಮಾಡ್ಬಿಡ್ಬೇಕು. ಅಂದ್ರೆ ಅದನ್ನ ನನ್ನ ಸ್ಟೈಲ್ ಅಲ್ಲಿ ಹೆಂಗ್ ಹೇಳೋದು ಅಂದ್ರೆ, 9 ತಿಂಗಳಾದ್ಮೇಲೆ ಆ ಮಗು ಒಳಗಡೆ ಇರಬಾರ್ದು, ಪ್ರತಿದಿನ ಕೌಂಟ್ ಆಗುತ್ತೆ. ಹಂಗಂತ 8 ತಿಂಗಳಿಗೂ ಹುಟ್ಟಬಾರ್ದು. 9 ತಿಂಗಳಾದ್ಮೇಲೆ ಡಾಕ್ಟರ್ ಒಂದ್ ಡೇಟ್ ಕೊಡ್ತಾನೆ, ಆ ಡೇಟ್ಗೆ ಡೆಲಿವರಿ ಆಗ್ಬಿಡ್ಬೇಕು. ಇಲ್ಲ ಕಷ್ಟ, ಅಮ್ಮನ್ಗೂ ಕಷ್ಟ, ಆ ಮಗುಗೂ ಕಷ್ಟ. ಇದರಲ್ಲಿ ನಿಮಗೆ ಓಕೆ. ಆಮೇಲೆ ಮತ್ತೆ ಶಿವಣ್ಣಂಗೆ ಬರೀತೀರಲ್ಲ, ಗೋಷ್ಠಿಗೆ ಗೋಷ್ಠಿ ಅದಂಗಿತ್ತು. ಅಲ್ಲಿಂದ ಟಗರುಗೂ ಇದಕ್ಕೂ ಟ್ರಾನ್ಸ್ಫಾರ್ಮೇಶನ್ ಏನಿತ್ತು? ಗೋಸ್ಟ್ ಅಲ್ಲಿ ನಾನ್ ತುಂಬಾ ಕಡಿಮೆ ಕೆಲಸ ಮಾಡಿದ್ದು, ಬಟ್ ಒಂದಷ್ಟು ಡೈಲಾಗ್ಸ್ ಕೊಟ್ಟಿದ್ದೆ. ನನಗೆ ಸಂದೇಶ್ ನಾಗರಾಜ್ ಅವರು, ಇವರು ತುಂಬಾ ಒಳ್ಳೆ, ಅವರು ಯಾವಾಗ್ಲೂ ನನ್ನ ಸಿನಿಮಾ ಅಂದ್ರೆ ನಾನು ಬರ್ದಿರೋ ಸಿನಿಮಾಗಳನ್ನ ಮಾತಾಡ್ತಾ ಇರ್ತಾರೆ. ಅವರು ಇಲ್ಲ ನೀನು ಬರೀ, ನೀನ್ ಬರ್ದ್ರೆ ಅಂತ ಪಾಪ ಇದು ಮಾಡಿ ನನ್ನ ಬರ್ಸಿದ್ದು. ಶ್ರೀನಿ ಅಂದ್ರೆ ಈಗಿನ ನಿರ್ದೇಶಕರ ಸಾಲಲ್ಲಿ ನಿಲ್ಲೋ ಅಂತ ಹುಡುಗ, ಚೆನ್ನಾಗಿ ಮಾಡಿದ್ರು. ಒಂದು ಶಿವಣ್ಣನ ತರ ಸೀನಿಯರ್ ಆಕ್ಟರ್ನ ಮಾಡಿಸೋದು, ಅದು ಒಂದು ಮಟ್ಟಕ್ಕೆ ಸದ್ದು ಮಾಡಿದಂತ ಸಿನಿಮಾ. ಸಂಭಾಷಣೆಗಳಲ್ಲಿ ಸ್ವಲ್ಪ ಹೆಸರಾಯ್ತು. ಪ್ರಸನ್ನ ಅಂತ ಇನ್ನೊಬ್ಬ ರೈಟರು ಬರ್ದಿದ್ರು, ಅವರು ಚೆನ್ನಾಗಿ ಬರ್ದಿದ್ರು. ಸೊ ನಾವಿಬ್ರು ಸೇರಿ ಬರ್ತಿದ್ವಿ. ಚೆನ್ನಾಗಾಯ್ತು ಸರ್, ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದೇ ಗೋಸ್ಟ್ ಶಿವಣ್ಣಂದು ಯಾವ್ದು ಡೈಲಾಗ್ ಹೇಳ್ಬೋದಾ? ನೆನಪಿದೆಯಾ? ನಾನು ಯಾವ್ದೋ ಒಂದು ಅದರಲ್ಲಿ ತುಂಬಾ ಬರ್ದಿದ್ದೆ ಸರ್. ಯಾವ್ದೋ ಒಂದು ಓದಿದ್ದೆ, ಅದ್ರದ್ದು ಚೆನ್ನಾಗಿತ್ತು. ಅದು ಮರ್ತ್ಬಿಟ್ಟಿದ್ದೀನಿ, ಸಾರಿ. ಪರವಾಗಿಲ್ಲ. ಅದೇ ನೀವು ಇಬ್ರು ಬರ್ತೀರಿ ಅಂದ್ರಲ್ವ ಡೈಲಾಗ್, ಅವಾಗ ಪ್ಲಸ್ ಏನು ಮೈನಸ್ ಏನು ಒಬ್ಬ ಬರಗಾರನಿಗೆ ಇಬ್ರು ಡೈಲಾಗ್ ರೇಟ್ ಇದ್ದಾಗ? ಪ್ಲಸ್ ಏನು ಅಂದ್ರೆ ಹೊರೆ ಕಮ್ಮಿ ಆಗುತ್ತೆ, ಆಲೋಚನೆಗಳು ಎರಡೆರಡು ಸಿಗುತ್ತೆ. ಈ ಕಡೆ ನಾನ್ ಬರ್ದಿರೋದನ್ನು ನೋಡ್ತಾರೆ, ಅವ್ರು ನೋಡಿದ್ರೆ ಆಪ್ಷನ್ಸ್ ಇದೆ. ಯಾರಿಗೆ ನಿರ್ದೇಶಕ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದ್ರಲ್ಲಿ ದಿ ಬೆಸ್ಟ್ ಯಾವ್ದು ಅನ್ನೋದು ಒಂದು ಆರೋಗ್ಯಕರ ಸ್ಪರ್ಧೆ ಇರುತ್ತೆ. ಮೈನಸ್ ಏನ್ ಕಾಣಲ್ಲ ಸರ್. ಈಗ ನಾನು ಒಂದ್ ಸಣ್ಣ ಸೀನಿಯಾರಿಟಿ ಇರೋದ್ರಿಂದ ಒಬ್ಬ ಯಂಗ್ ರೈಟರ್ಗೆ ಕರ್ಕೊಂಡಂಗಾಗುತ್ತೆ, ಅವ್ರಿಗೊಂದು ಖುಷಿ ಕೊಟ್ಟಂಗಾಗುತ್ತೆ. ಮತ್ತೆ ಈ ಇಂಡಸ್ಟ್ರಿಗೆ ರೈಟರ್ಸ್ ಬೇಕು ಅನ್ನೋದು ಎಲ್ಲೋ ನಮ್ ಕಡೆಯಿಂದ ಒಬ್ರು ಬಂದ್ರು, ಇಲ್ಲ ನಿರ್ದೇಶಕರ ಕಡೆಯಿಂದ ಒಬ್ರು ಬಂದ್ರು ಅಂದಾಗ ಇಬ್ಬರ ಮಧ್ಯೆ ವಾದ ವಿವಾದ ನಾವಿಬ್ರು ಮಿಂಗಲೇ ಆಗಲ್ಲ. ಅವರು ಬರೀತಿರ್ತಾರೆ, ನಾವು ಬರೀತೀವಿ, ಆಮೇಲೆ ಶಫಲ್ ಮಾಡಿ ಒಂದೇ ಪಾತ್ರಕ್ಕೆ ಇಬ್ರು ಬರೀತೀರಿ. ಈಗ ಯಾವ್ದು ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್? ಭೀಮಾ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಸೋಮು ಸೌಂಡ್ ಇಂಜಿನಿಯರ್ ಅಂತ. ಅದು ನಮ್ಮ ಸಲಗ ಅಸೋಸಿಯೇಟ್ ಡೈರೆಕ್ಟರ್ ಸೂರ್ಯ ಅವ್ರ ಹತ್ರನೇ 10 ವರ್ಷ ಕೆಲಸ ಮಾಡಿದ್ರು. ಅಭಿ ಅವ್ರದ್ದು ಸೋಮು ಸೌಂಡ್ ಇಂಜಿನಿಯರ್, ಎಲ್ಲ ಹೊಸಬ್ರು. ಅದೊಂದು ಒಳ್ಳೆ ಪ್ರಯತ್ನ, ಚೆನ್ನಾಗಿದೆ. ಅದು ಅಂತಿಮ ಹಂತದ ಕೆಲಸಗಳು ನಡೀತಾ ಇದೆ. ಭೀಮಾ ತೆರೆಗೆ ಬರ್ಬೇಕು. ಅದಾದ್ಮೇಲೆ ಸುಬ್ರಹ್ಮಣ್ಯ ಅಂತ ರವಿಶಂಕರ್ ಅವರು ವಿಲನ್ ಆರ್ಮಗ, ಅವ್ರ ಮಗನ್ ಲಾಂಚ್ ಮಾಡ್ಬೇಕು ಅಂತ ಅದಕ್ಕೂ ಬರೀತಾ ಇದ್ರಿ. ಆಮೇಲೆ ರೋಸಿ ಅದೊಂದು ಇಷ್ಟಿದೆ. ಶೂನ್ಯ ಅವ್ರದ್ದು. ಈಗ ಇದನ್ನ ಮುಗಿಸ್ಬೇಕು ಸರ್. ಓಕೆ, ನಿಮ್ಮ ಡೈಲಾಗ್ ಅಭಿಮಾನಿಗಳಿಗೆ ಭೀಮಂದು ಒಂದು ಡೈಲಾಗ್ ರಿವೀಲ್ ಮಾಡ್ಬೋದಾ? ಭೀಮಾ ಸಿನಿಮಾ, ಭೀಮಾ ಸಿನಿಮಾದಲ್ಲಿ ಆಲ್ರೆಡಿ ಇನ್ನು ಯಾವ್ದು ಓಪನ್ ಮಾಡಂಗಿಲ್ಲ. ಅದೇ ನೀವೊಂದು ಮಾಡಿ ನಿಮ್ಮ ಡೈಲಾಗ್. ಭೀಮಂದು ತುಂಬಾ ಇದೆ, ಬಟ್ ಅದು ರಿವೀಲ್ ಮಾಡಂಗಿಲ್ಲ ಸರ್. ಅವ್ನು ಸ್ವಲ್ಪ ಯಾಕಂದ್ರೆ ತುಂಬಾ ಆಸೆ ಇಟ್ಕೊಂಡು ಫೋನ್ ಮಾಡ್ತಾನೆ. ಆಮೇಲೆ ಇದು ಒಂದು ರಿಮೇಕ್ ಸಿನಿಮಾ ಬರುತ್ತೆ ನಿಮಗೆ, ಯಾವ್ದು ತೆಲುಗು ಬರುತ್ತೆ, ಅದು ಕನ್ನಡಕ್ಕೆ ರಿಮೇಕ್ ಮಾಡ್ಬೇಕು. ಅದು ಹೆಂಗೆ ಚಾಲೆಂಜಸ್ ಹೆಂಗ್ ಮಾಡ್ತೀರಿ? ಅದು ರಿಮೇಕ್ ಸಿನಿಮಾಗಳು ನಾನು ಇದುವರೆಗೂ ಬರ್ದಿಲ್ಲ ಸರ್. ಬರೋದಿಲ್ಲ. ಇದು ಮಾತ್ರ ಯಾವ್ದು ಭೈರವಗೀತ ತರ್ಜುಮೆ ಮಾಡ್ಕೊಟ್ಟಿದ್ದಾರೆ, ಅವ್ರದ್ದು ಯಥಾವತ್ತಿತ್ತು. ಅದನ್ನ ಒಬ್ಬ ಬೆಸ್ಟ್ ಡೈಲಾಗ್ ರೈಟರ್ಗೆ ಇರ್ಬೇಕಾದ ಲಕ್ಷಣಗಳೇನು ನಿಮ್ ಪ್ರಕಾರ? ಬೆಸ್ಟ್ ಡೈಲಾಗ್ ರೈಟರ್ ಅಂತ ಬೆಸ್ಟ್ ಟೀಮ್ ಜೊತೆ ಕೆಲಸ ಮಾಡೋದೇ ಬೆಸ್ಟ್ ಡೈಲಾಗ್ ರೈಟರ್ ಇರ್ಬೇಕಾಗಿರೋದು. ಮತ್ತೆ ಅದು ಅನುಭವ ಬೇಕು ಸರ್. ನಿಮ್ಗೆ ಏನ್ ಗೊತ್ತಿಲ್ವೋ ಅದನ್ನ ಸ್ವಲ್ಪ ಓದ್ಕೋಬೇಕು, ಇಲ್ಲ ತಿಳ್ಕೋಬೇಕು. ಯಾವ್ದಾದ್ರು ಇವಾಗ ಆಕ್ಸೆಸ್ ಇದೆ, ಒಂದು ಇಂಟರ್ನೆಟ್
ಅಲ್ಲೋ ಮತ್ತೊಂದ್ರಲ್ಲೋ ನಿಮ್ಗೆ ಯಾವ್ದು ಗೊತ್ತಿಲ್ವೋ ಅದನ್ನ ಸ್ವಲ್ಪ ತಯಾರಿ ಮಾಡ್ಕೊಬೇಕು. ನಾನ್ ಗೊತ್ತು ಅಂತ ಬರೆಯಕ್ ಹೋದಾಗ ಎಡವಟ್ಟಾಗುತ್ತೆ. ಯಾಕಂದ್ರೆ ಅದು ತಪ್ಪು ಅದು ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಈಗ ಕಟ್ ಮಾಡಿ ಅದನ್ನೇ ಹಾಕ್ಬಿಡ್ತಾರೆ ಯಾರಿಗೂ ಇದು ಅಂತ. ಅದೊಂದು ಭಯ ಇದೆ. ಕೆಲವೊಂದ್ಸತಿ ನಮ್ಮ ತಪ್ಪುಗಳು ಅಲ್ಲದೆ ಇರೋದನ್ನು ತಪ್ಪುಗಳಾಗಿ ನಾವೇ ಶಿಕ್ಷೆ ಅನುಭವಿಸ್ಬೇಕು. ಯಾಕಂದ್ರೆ ಅದನ್ನ ಬೇಕು ಅಂತ ಮಾಡಿರಲ್ಲ. ಯಾವ್ದೋ ಚಿತ್ರತಂಡ ನಾವು ಕೊಟ್ಟಿರೋ ಡೈಲಾಗ್ ಯೂಸ್ ಮಾಡಿರಲ್ಲ. ಅಲ್ಲೇನೋ ರಾಂಗ್ ಚೆನ್ನಾಗಿ ಸೌಂಡಿಂಗ್ ಇದೆ ಅಂದ್ಬಿಟ್ಟು ಬೇರೆ ಏನೋ ಮಾತಾಡ್ಸ್ಬಿಟ್ಟಿರ್ತಾರೆ. ಅದನ್ನ ನಾವು ಕಾವಲ್ ಕಾಯಕ್ಕಾಗಲ್ಲ. ಸೊ ಅದು ಆ ತಪ್ಪನ್ನು ನಾವೇ ಒಪ್ಕೋಬೇಕಾಗುತ್ತೆ. ಏನು ಮಾಡಕ್ಕಾಗಲ್ಲ. ಅದಕ್ಕೊಂದು ಸಮಜಾಯಿಸಿ ಕೊಡ್ತೀವಿ. ಓಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಡೈಲಾಗ್ ರೈಟರ್ ಆಗಬೇಕು ಅಂತ ಯಂಗ್ಸ್ಟರ್ಸ್ ಬರ್ತಾ ಇದಾರೆ, ಅವ್ರಿಗೆ ಏನ್ ಅಡ್ವೈಸ್ ಕೊಡ್ತೀರಿ ನೀವು? ಸರ್, ಬರವಣಿಗೆ ಯಾವಾಗ್ಲೂ ಈ ಒಂದ್ ಬರವಣಿಗೆ ಅಂತ ಹೇಳಿದಾಗ ತುಂಬಾ ಪಾಲಿಶ್ ಮಾಡಿಸುತ್ತೆ. ಒಂದ್ಸರಿ ಈಗ ಈಸಿಯಾಗಿ ಹೋಗ್ಬಾರ್ದು, ಕಷ್ಟ ಇದೆ. ಒಂದಷ್ಟು ಸೀನ್ಸ್ ನಾವು ಆ ಸೀನ್ ಬರ್ದಿದ್ರೆ ಹೆಂಗಿರೋದು ಅನ್ನೋದು ಒಂದಷ್ಟು ತಾಲೀಮ್ ಮಾಡ್ಕೊಂಡು ಆವಾಗ ಅವ್ರ ಒಳಗಡೆ ಡೈಲಾಗ್ ಬರುತ್ತಾ ಫಸ್ಟ್ ನಾನ್ ಏನ್ ಆಗ್ಬೇಕು ಅನ್ನೋದು ಅವ್ರಿಗೊಂದು ಸತಿ ಗೊತ್ತಾಗ್ಬಿಡುತ್ತೆ. ಈಗ ಬೆಳಗ್ಗೆ ಎದ್ದಿದ ತಕ್ಷಣ ನಾನ್ ತಿಂಡಿ ತಿನ್ಬೇಕಾ ಸ್ನಾನ ಮಾಡ್ಬೇಕಾ ಎರಡು ಆಲೋಚನೆ ಬರುತ್ತೆ. ಫಸ್ಟ್ ಸ್ನಾನಕ್ಕೆ ಹೋಗ್ಬೇಕು, ಆಮೇಲೆ ತಿಂಡಿ ತಿನ್ಬೇಕು. ಇದು ಫಾರ್ಮ್ಯಾಟ್. ಇಲ್ಲ ನಾನು ತಿಂಡಿ ತಿನ್ಬಿಟ್ಟು ಆರಾಮಾಗಿ ಸ್ನಾನ ಮಾಡ್ತೀನಿ, ಅದೊಂದು ಫಾರ್ಮ್ಯಾಟ್. ಆತರ ಇಂಡಸ್ಟ್ರಿಗೆ ಬಂದಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕಾ, ರೈಟರ್ ಆಗ್ಬೇಕಾ, ನಾನು ಆಕ್ಟರ್ ಆಗ್ಬೇಕಾ, ಇದೊಂದು ಕ್ಲಾರಿಟಿ ಇರ್ಬೇಕು. ಫಸ್ಟ್ ಅದೊಂದು ಕ್ಲಾರಿಟಿ ಒಬ್ಬ ರೈಟರ್ಗೆ ಇರ್ಬೇಕು. ಅವನಲ್ಲಿ ಬರವಣಿಗೆ ಇದೆಯಾ ಇಲ್ವಾ ಅನ್ನೋದನ್ನ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನ ಹೆಂಗ್ ಚೆಕ್ ಮಾಡ್ಕೊಳೋದು ಅಂದ್ರೆ ಅವ್ರು ಬರ್ದಿರೋದನ್ನ ತುಂಬಾ ಫ್ರೆಂಡ್ಗೋ ಒಬ್ಬ ಮೇಷ್ಟ್ರಿಗೋ ಕಳಿಸ್ಬಿಟ್ಟು ಅವ್ರ ಒಪಿನಿಯನ್ ತಗೋಬೇಕು. ಅವ್ರು ಬೆನ್ ತಡ್ತಾರೆ. ಒಳ್ಳೆ ಸಿನಿಮಾ ತರ ಬರ್ತಿದ್ಯಾ, ಸಿನಿಮಾಗೆ ಹೋಗು. ನಿನ್ ರೈಟಿಂಗ್ ಒಳ್ಳೆ ಬುಕ್ ಆಗ್ಬೋದು, ನೀನ್ ಈ ಕಡೆ ಹೋಗು. ನೀನ್ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಬರೀತಾ ಇದೆಯಾ, ಇದನ್ನ ಸಿನಿಮಾಗ್ ಬಳಸ್ಕೊ. ನಮ್ ಜೊತೆಗಿರೋರೇ ಒಂದ್ ಹಾದಿ ಕಳಿಸ್ತಾರೆ ಸರ್. ನಮ್ ಗುರುಗಳು, ಸ್ನೇಹಿತರು, ಮನೆಯವರು ಯಾರೋ ಒಂದ್ ಹಾದಿ ಕಳಿಸ್ತಾರೆ. ಆ ಹಾದಿಲಿ ಹೋಗ್ಬೋದು. ಓಕೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.